ಬದುಕು ಅಂದಾಗ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ಮನುಷ್ಯ ಜೀವಿ ಅಂದಾಗ ಅರಿಷಡ್ವರ್ಗಗಳು ಖಂಡಿತ ಇರೋದ್ರಿಂದಾಗೆ ಕಷ್ಟ ಬಂದಾಗ ಕುಗ್ಗು ಹೋಗ್ಬಿಡ್ತೀವಿ, ಸುಖ ಬಂದಾಗ ಹಿಗ್ಬಿಡ್ತೀವಿ. ಸಮಸ್ಥಿತಿಯಲ್ಲಿ ಬದುಕೋರು ಬಹಳ ಕಡಿಮೆ ಆಗಿರೋದ್ರಿಂದಾಗಿ ಕಷ್ಟದ ಸಂದರ್ಭದಲ್ಲಿ ಅಥವಾ ಸುಖದ ಸಂದರ್ಭದಲ್ಲೂ ಜ್ಯೋತಿಷ್ಯದ ಮಾರ್ಗದರ್ಶನ ಅನ್ನೋದು ಸಿಕ್ಕರೆ ನಮಗೆ ಯಾವ ರೀತಿಯ ಬದುಕನ್ನು ಕಂಡುಕೊಳ್ಬಹುದು ಅಂತ ನೀವು ಹೇಳ್ತೀರಿ? ಖಂಡಿತ, ಬಹಳ ಒಳ್ಳೆಯ ಪ್ರಶ್ನೆ. ಕಾರಣ ಪ್ರಪ್ರಥಮವಾಗಿ ಈ ವಾಹಿನಿಯ ಮುಖಾಂತರ ನಾವು ಬರ್ತಾ ಇರೋದ್ರಿಂದ ಜ್ಯೋತಿಷ್ಯವನ್ನು ಯಾಕೆ ನೋಡಬೇಕು ಅನ್ನುವಂಥದ್ದನ್ನು ಮೊದಲ ಪ್ರಶ್ನೆಯನ್ನಾಗಿ ನಾವು ತೆಗೆದುಕೊಳ್ಳೋಣ. ಏನಕ್ಕೆ ಅಂತಂದರೆ, ಜ್ಯೋತಿಷ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ನವಗ್ರಹಗಳ ಆಧಾರದ ಮೇಲೆ ನಿಶ್ಚಯವಾಗಿರ್ತಕ್ಕಂಥದ್ದು. ಭೂಮಂಡಲ ಸೃಷ್ಟಿಯಾಗಿರ್ತಕ್ಕಂಥದ್ದೇ ನವಗ್ರಹಗಳಿಂದ ಅನ್ನುವುದಾಗಿ, ಅಂದರೆ ಪಂಚಭೂತಗಳ ಸೃಷ್ಟಿಯಿಂದಾಗಿ, ಶಕ್ತಿಯಿಂದಾಗಿ, ನವಗ್ರಹಗಳಿಂದಾಗಿ ನಮಗೆ ಭೂಮಿ ಸೃಷ್ಟಿಯಾಯಿತು ಅನ್ನುವಂಥದ್ದಾಗಿ ಇತಿಹಾಸ ಸಿಗತ್ತೆ. ಹಾಗಾಗಿ ಯಾಕೆ ಅಂತ ಕೇಳ್ಬೋದು. ಹೇಗೆ ವೈಜ್ಞಾನಿಕವಾಗಿ ಯೋಚನೆಯನ್ನು ಮಾಡಿದರೆ ಸೂರ್ಯ ಇಲ್ಲದೆ ಭೂಮಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಚಂದ್ರ ಇಲ್ಲದೆ ಭೂಮಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಸೂರ್ಯ ಚಂದ್ರರು ನವಗ್ರಹದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸ್ಥಾನ. ಆದ್ದರಿಂದಾಗಿ ಭೂಮಿಯ ಮೇಲೆ ನಡೆಯತಕ್ಕಂತಹ ಪ್ರತಿಯೊಂದು ವಿಚಾರಗಳು, ಆಗುಹೋಗುಗಳು ಕೂಡ ಇದು ನವಗ್ರಹಗಳಿಂದಲೇ ಲಿಖಿತವಾಗಿರ್ತಕ್ಕಂಥದ್ದು. ನವಗ್ರಹಗಳೇ ಕಾರಣ ಅನ್ನುವಂಥದ್ದಾಗಿ. ನಾವು ಆಸ್ತಿಕರಾಗಿರಲಿ ನಾಸ್ತಿಕರಾಗಿರಲಿ, ನಂಬುತ್ತೀವಿ ನಂಬಲ್ಲ ಅನ್ನೋದು ಸೆಕೆಂಡ್ರಿ. ಒಂದು ದಿನ ಸೂರ್ಯನ ಬೆಳಕು ಬಂದಿಲ್ಲ ಅಂತಂದರೆ ಪ್ರಕೃತಿಯಲ್ಲಿ ಏನೇನು ಅಲ್ಲೋಲ ಕಲ್ಲೋಲಗಳಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನ ಹರಿಸ್ಬೋದು ಅಲ್ವಾ. ಹಾಗಾಗಿ ಸೂರ್ಯ ಚಂದ್ರರ ಆ ಚಂದ್ರಾರ್ಕ ಸಾಕ್ಷಿಯಾಗಿ ವೈಜ್ಞಾನಿಕವಾಗಿ ಎಷ್ಟು ಸತ್ಯವಾಗಿದೆಯೋ ಅದೇ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ನಮ್ಮ ಯಾವುದೇ ಸಮಸ್ಯೆಗಳು, ಮುಂದೆ ಆಗುವಂತಹ ತೊಂದರೆಗಳನ್ನು ಮೊದಲೇ ತಿಳಿದುಕೊಂಡು ಸಮಸ್ಯೆಯನ್ನು ಬರುವಂಥದ್ದನ್ನು ತಡೀಲಿಕ್ಕೆ ಆಗೋದಿಲ್ಲ. ಬರುವಂತಹ ಮೊದಲು ಒಂದಷ್ಟು ಅದರ ಕಠಿಣವಾಗಿರ್ತಕ್ಕಂತಹ ಫಲವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮತ್ತು ಯಾವುದೇ ಕಷ್ಟವನ್ನು ಬರುವಂತಹ ಸಂದರ್ಭದಲ್ಲಿ ಅದರ ಎದುರಿಸುವಂತಹ ಶಕ್ತಿಯನ್ನು ಮಾನಸಿಕವಾಗಿ ತಂದುಕೊಳ್ಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ವಿಶೇಷವಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಜ್ಯೋತಿಷ್ಯ ಅನ್ನುವಂಥದ್ದು ಅವಶ್ಯ ಅನ್ನುವಂಥದ್ದು ನನ್ನ ನಂಬಿಕೆ. ವಿಧಿಲಿಖಿತ, ಭಗವಂತನಿಚ್ಛೆ, ಹಣೆ ಬರಹ, ಅವ ಹೆಂಗೆ ನಿರ್ಧಾರ ಮಾಡಿದ್ದಾನೆ ಹಂಗೆ ಬದುಕು ಅನ್ನುವಂತಹ ಕೆಲವೊಂದು ವಿಚಾರಗಳ ನಡುವೆ ಜ್ಯೋತಿಷ್ಯ ಹಂಗಾದ್ರೆ ಸಹಕಾರ ನೀಡುತ್ತಾ ಅನ್ನುವಂಥ ಅನುಮಾನ ಕೆಲವರಿಗಿರುತ್ತೆ. ಅದನ್ನು ಹೇಗೆ ಪರಿಹರಿಸ್ತೀರಿ ಅಂತ ನೋಡಿ. ಇದಕ್ಕೆ ಜಾತಕದಲ್ಲಿ ಮೊದಲೊಂದು ಶ್ಲೋಕ ಬರೀತಾರೆ. ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅನ್ನುವಂಥದ್ದಾಗಿ. ಅಂದರೆ ಜನ್ಮಪತ್ರಿಕಾ ಅಂದರೆ ಜಾತಕ. ಪದವಿ ಪೂರ್ವ ಪುಣ್ಯಾನಾಂ ಅಂದರೆ ಆಗುವ ಮೊದಲು ತಿಳಿಸ್ತಕ್ಕಂಥದ್ದೇ ಜ್ಯೋತಿಷ್ಯ ಅನ್ನೋದಾಗಿ. ಇಲ್ಲಿ ನಾವು ಎರಡು ವಿಚಾರವನ್ನು ಗಮನಿಸಬೇಕು. ಜ್ಯೋತಿಷಿಗಳು ಹೇಳಿದ್ದೆಲ್ಲವೂ ಸತ್ಯವಾ ಅಂತ ಕೇಳಿದರೆ, ಯಾರು ಸತ್ಯವಾದದ್ದನ್ನು ನಾಳೆ ನಡೆಯುವಂಥದ್ದನ್ನು ನಿಮ್ಮ ಜೀವನದಲ್ಲಿ ನುಡಿದಿದ್ದಾರೆ ಅದು ಸತ್ಯ ಅನ್ನುವಂಥದ್ದಾಗಿ. ಅದು ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕೇಳಬಹುದು. ಯಾಕೆ ಅಂತಂದರೆ ನೋಡಿ, ಅನುಷ್ಠಾನ ಬಲ ಅನ್ನುವಂಥದ್ದು ಸತ್ಯವಾಗಿದ್ದಾಗ ನೀವೇನು ನುಡಿದ್ರು ಅದು ಸತ್ಯವಾಗತ್ತೆ. ಕಾರಣ ಅದಕ್ಕೆ ಅಧ್ಯಯನ ಅಂತ ಹೇಳ್ತೇವೆ. ಅಂದರೆ ಸರಿಯಾದದ್ದನ್ನೇ ನುಡಿತಾರೆ. ಗ್ರಹಗಳ ಚಲನೆಯನ್ನು ಸರಿಯಾದಂತಹ ರೀತಿಯಲ್ಲಿ ಲೆಕ್ಕ ಮಾಡಿ, ಗಣಿತಶಾಸ್ತ್ರದ ಮುಖಾಂತರವಾಗಿ ಲೆಕ್ಕ ಮಾಡಿ ನುಡಿದರೆ ಅಲ್ಲಿ ಏನು ಉತ್ತರ ಬರುತ್ತೋ ಅದನ್ನು ನುಡಿದರೆ ಅದು ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ. ಮೊದಲು ಆಗುವ ಮೊದಲೇ ಆ ವಿಚಾರವನ್ನು ಜನರಿಗೆ ತಿಳಿಸಬಹುದು. ಹಾಗಾಗಿ ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಅತ್ಯವಶ್ಯಕ. ಅದು ಸತ್ಯ ಕೂಡ. ಯಾವಾಗ ನುಡಿದದ್ದು ಸತ್ಯವಾದಾಗ ಅನುಷ್ಠಾನ ಬಲದಿಂದ ನುಡಿದದ್ದು ಸತ್ಯವಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.